ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ನಾವಿವತ್ತು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ, ಇವಾಗ ಏನು ಅದನ್ನು ಶಾರ್ಟ್ ಟೈಮಲ್ಲಿ ಅಂತಂದರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಪ್ರತಿ ವರ್ಷ ಕೇಳ್ತಾರೆ. ಈ ಟಾಪಿಕ್ ಈಸಿ ಕೂಡ ಇದೆ, ನೀವು ಬೇಗ ಕಂಪ್ಲೀಟ್ ಮಾಡಬಹುದು. ಏನಕ್ಕೆ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ, ಬಯೋ ಬೇಗ ಕಲಿಬೋದು. ಸೊ ಇವಾಗ ಇದರಲ್ಲಿ ಕ್ವೆಶನ್ ನಂಬರ್ 139 ಏನಿದೆ ನೋಡಿ. ದ ಫಾರ್ಮೇಷನ್ ಆಫ್ ಸ್ಪರ್ಮ್ಸ್ ಟೇಕ್ಸ್ ಪ್ಲೇಸ್ ಇನ್ ಫಾರ್ಮೇಷನ್ ಆಫ್ ಸ್ಪರ್ಮ್ಸ್ ಯಾವುದರಲ್ಲಿ ಫಾರ್ಮೇಷನ್ ಆಗುತ್ತೆ? ಯೂಶಲಿ ಸ್ಪರ್ಮ್ಸ್ ಏನಿದೆ ಒಂದು ಮೇಲಲ್ಲಿ ಫಾರ್ಮೇಷನ್ ಆಗೋದು. ಮೇಲಲ್ಲಿ ಆಪ್ಷನ್ ಸಿ ಟೆಸ್ಟೀಸಲ್ಲಿ ಏನಿದೆ ಸ್ಪರ್ಮ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಇವಾಗ ನೀವು ಎರಡು ಟಾಪಿಕ್ ಏನೇನು ಇಂಪಾರ್ಟೆಂಟ್ ಇದೆ ಅಂತಂದರೆ, ಒಂದು ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ ಅಂತ ನೋಡಿ ಇದೆ. ಇದು ಓದಲೇಬೇಕು ಪ್ರತಿ ವರ್ಷ. ಕ್ವೆಶನ್ ನಂಬರ್ 139 ಅಥವಾ 140 ಈ ಎರಡು ಕ್ವೆಶನಲ್ಲಿ ನಿಮಗೆ ರೀಪ್ರೊಡಕ್ಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ ಅಥವಾ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್, ಈ ಕ್ವೆಶನ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಇದು 2023 ಈ ಕ್ವೆಶನ್ ಪೇಪರಲ್ಲಿ ಇದ್ದಿದ್ದು. ಇನ್ನೊಂದು ಇವಾಗ 2024 ಕ್ವೆಶನ್ ಪೇಪರಲ್ಲಿ ಇನ್ನೊಂದು ನೋಡಿ, ಇದರಲ್ಲಿ 2022 ಕ್ವೆಶನ್ ಪೇಪರ್ ಇದು. ಇದರಲ್ಲಿ ಕ್ವೆಶನ್ ನಂಬರ್ 139 ಏನಿದೆ, ದ ಪಾರ್ಟ್ ಆಫ್ ದ ಫ್ಲವರ್ ದಟ್ ಡೆವಲಪ್ಸ್ ಇನ್ ಟು ಸೀಡ್ ಆಫ್ಟರ್ ಫರ್ಟಿಲೈಸೇಷನ್. ಈ ಫರ್ಟಿಲೈಸೇಷನ್ ಏನಿದೆ ಇದು ಇಲ್ಲಿ ಕ್ವೆಶನ್ 139 ಏನಿದೆ, ಇದು ಕೂಡ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಮತ್ತು ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ ಪ್ರತಿ ವರ್ಷ ಕೇಳಿದ್ದಾರೆ. 4 ಇಯರ್ಸ್ ಕ್ವೆಶನ್ ಪೇಪರ್ ಚೆಕ್ ಮಾಡಿದ್ದೀನಿ. ಸೊ 4 ಇಯರ್ಸಿಂದ ನಿಮಗೆ ಕಂಪಲ್ಸರಿ ಕ್ವೆಶನ್ ನಂಬರ್ 139 ಅಥವಾ 140 ಇಲ್ಲಿ ಏನು ಕೇಳ್ತಾ ಇದ್ದಾರೆ ನಿಮಗೆ, ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ ಬಗ್ಗೆ ಅಥವಾ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಬಗ್ಗೆ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಸೊ ಈ ಟಾಪಿಕ್ನ ನೀವು ಈಸಿಯಾಗಿದೆ, ಒಂದು ಕಂಪಲ್ಸರಿ ಕೊಡ್ತಾರೆ, 1 ಮಾರ್ಕ್ ನೀವು ಓದಲೇಬೇಕು. ಕ್ವೆಶನ್ ನಂಬರ್ 139, ದ ಪಾರ್ಟ್ ಆಫ್ ದ ಫ್ಲವರ್ ದಟ್ ಡೆವಲಪ್ಸ್ ಇಂಟು ಸೀಡ್ ಆಫ್ಟರ್ ಫರ್ಟಿಲೈಸೇಷನ್. ಇಲ್ಲಿ ಡೆವಲಪ್ಸ್ ಇಂಟು ಸೀಡ್ ಅಂತ ಇದೆ, ಡೆವಲಪ್ಸ್ ಇಂಟು ಫ್ರೂಟ್ ಅಂತ ನಾವು ಕೇಳ್ಬೋದು, ಡೆವಲಪ್ಸ್ ಇಂಟು ಸೀಡ್ ಅಂತ ಕೇಳಿದ್ದಾರೆ. ಸೊ ಡೆವಲಪ್ಸ್ ಇಂಟು ಸೀಡ್ ಯಾವುದು ಅಂತಂದರೆ ಓವ್ಯೂಲ್ ಬಿಕಮ್ಸ್ ದ ಸೀಡ್. ಓಕೆ, ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ಇವಾಗ ಓವರಿ ಏನಾಗುತ್ತೆ ಅಂದರೆ, ಓವರಿ ಇಟ್ ಡೆವಲಪ್ಸ್ ಇಂಟು ಫ್ರೂಟ್. ಓಕೆ, ಓವ್ಯೂಲ್ ಏನಾಗುತ್ತೆ, ಓವ್ಯೂಲ್ ಬಿಕಮ್ಸ್ ಸೀಡ್, ಓವರಿ ಫ್ರೂಟ್ ಆಗುತ್ತೆ. ಓಕೆ, ಪೆಟಲ್ಸ್, ಇವಾಗ ಪೆಟಲ್ಸ್ ಏನು ಮಾಡುತ್ತೆ, ಒಂದು ಫ್ಲವರ್ದು ಪೆಟಲ್ಸ್ ಏನು ಮಾಡುತ್ತೆ, ಒಂದು ಬೀಸ್ಗೆ, ಬಟರ್ಫ್ಲೈಸ್ಗೆ, ಬೀಸ್ಗೆ ಇದಕ್ಕೆಲ್ಲ ಅಟ್ರಾಕ್ಟ್ ಮಾಡುತ್ತೆ. ಏನಕ್ಕೆ, ಬ್ರೈಟ್ಲಿ ಕಲರ್ಡ್ ಆಗಿರುತ್ತಲ್ಲ ಅದಕ್ಕೆ ಅದು ಅಟ್ರಾಕ್ಟ್ ಮಾಡುತ್ತೆ ಇನ್ಸೆಕ್ಟ್ಸಿಗೆ. ಅಥವಾ ಅದು ನೆಕ್ಟಾರ್ನ ಒಂದು ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಟಾರ್ ಅಂತಂದರೆ ಅದರಲ್ಲಿ ಒಂದು ಫ್ಲವರಲ್ಲಿ ಜ್ಯೂಸ್ ಇರುತ್ತಲ್ಲ ಅದಕ್ಕೆ ಪ್ರೊಡ್ಯೂಸ್ ಮಾಡುತ್ತೆ, ಪಾಲಿನೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಇವಾಗ ಸೆಪಲ್ಸ್ 4th ಆಪ್ಷನಲ್ಲಿ ಇದೆಯಲ್ಲ, ಸೆಪಲ್ಸ್ ಏನು ಮಾಡುತ್ತೆ ಅಂದರೆ ಫ್ಲವರ್ ಬಡ್ ಇರುತ್ತಲ್ಲ ಒಳಗಡೆ ಅದಕ್ಕೆ ಪ್ರೊಟೆಕ್ಟ್ ಮಾಡುತ್ತೆ. ಯೂಶ್ವಲಿ ಇದು ಸೆಪಲ್ಸ್ ಹೇಗಿರುತ್ತೆ ಅಂದರೆ ಒಂದು ಗ್ರೀನ್ ಕಲರಲ್ಲಿರುತ್ತೆ. ಆದರೆ ಪೆಟಲ್ಸ್ ಏನಿರುತ್ತೆ, ಪೆಟಲ್ಸ್ ಕಲರ್ಫುಲ್ ಆಗಿರುತ್ತಲ್ಲ ಅದಕ್ಕೆ ಅಟ್ರಾಕ್ಟ್ ಪಾಲಿನೇಷನ್ಗೆ ಅಂದರೆ ಇವರು ಬೀಸ್ ಇರ್ತಾರಲ್ಲ ಅವ್ರಿಗೆ ಅಟ್ರಾಕ್ಟ್ ಮಾಡುತ್ತೆ. ಸೊ ಇಲ್ಲಿ ಸೆಪಲ್ಸ್ ಏನಿದೆ ಯೂಶ್ವಲಿ ಗ್ರೀನ್ ಇರುತ್ತೆ ಮತ್ತು ಅದನ್ನು ಬಡ್ನ ಪ್ರೊಟೆಕ್ಟ್ ಮಾಡುತ್ತೆ. ಸ್ವಲ್ಪ ಡೀಪಾಗಿ ಓದ್ಕೊಳ್ಳಿ, ಏನಕ್ಕಂದರೆ ಯಾವುದ್ರ ಬಗ್ಗೆ ಕೇಳಿದ್ರು ನಿಮಗೆ ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕು ನೀವು. ನೆಕ್ಸ್ಟ್ ಕ್ವೆಶನ್ ನಂಬರ್ 140 ನೋಡಿ, 2024 ಕ್ವೆಶನ್ ಇದು. ದ ಕರೆಕ್ಟ್ ಸೀಕ್ವೆನ್ಷಿಯಲ್ ಆರ್ಡರ್ ಆಫ್ ಮೂವ್ಮೆಂಟ್ ಆಫ್ ಎಗ್ ಟು ವ್ಯಾಜಿನಾ ಈಸ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇವಾಗ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಕೇಳಿದ್ದಾರೆ 2024ಅಲ್ಲಿ. ಇನ್ನೊಂದು 2022 ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಕೇಳಿದರು. ಏನಿದಕ್ಕೆ ಆನ್ಸರ್ ಅಂತಂದರೆ ಎಗ್ ಫಸ್ಟ್ ಎಲ್ಲೋಗುತ್ತೆ, ಇದಕ್ಕೆ ಆಪ್ಷನ್ ನಂಬರ್ 4 ನೋಡಿ. ಎಗ್ ಏನಿರುತ್ತೆ ಫಸ್ಟ್ ಓವರಿಯಲ್ಲಿರುತ್ತೆ, ಅದಾದಮೇಲೆ ಮೂಮೆಂಟ್ ಎಲ್ಲಾಗುತ್ತೆ, ಓವಿಡಕ್ಟಿಗೆ ಹೋಗುತ್ತೆ, ನೆಕ್ಸ್ಟ್ ಅದಾದಮೇಲೆ ಯೂಟೆರಸ್, ಅದಾದಮೇಲೆ ಸರ್ವಿಕ್ಸ್, ಅದಾದಮೇಲೆ ವೆಜೈನಾ. ಇಲ್ಲಿ ನಿಮಗೆ ಕರೆಕ್ಟ್ ಸೀಕ್ವೆನ್ಷಿಯಲ್ ಆರ್ಡರಲ್ಲೇ ಬರಿಬೇಕು. ಸೊ ಇವಾಗ ನೀವು ಕರೆಕ್ಟ್ ಸೀಕ್ವೆನ್ಷಿಯಲ್ ಆರ್ಡರಲ್ಲೇ ಬರಿಬೇಕು ಅಂತಂದರೆ ನೀವು ಇವಾಗ ನಾನು ನೆಕ್ಸ್ಟ್ ಇದಾದಮೇಲೆ ಒಂದು PDF ತೋರಿಸ್ತೀನಿ. ಇವಾಗ ಇದರಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಫಸ್ಟ್ ಓವರಿಲಿ ಎಗ್ಸ್ ಏನಾಗುತ್ತೆ, ಓವರಿಯಿಂದ ನಾವು ಫೆಲೋಪಿಯನ್ ಟ್ಯೂಬ್ಸ್ ಅಥವಾ ಓವಿಡಕ್ಟ್ ಅಂತ ಹೇಳ್ತೀವಿ. ಇವಾಗ ಕ್ವೆಶನ್ ಪೇಪರಲ್ಲಿ ನಮಗೆ ಓವಿಡಕ್ಟ್ ಅಂತ ಕೊಟ್ಟಿದ್ದಾರೆ, ಆ ಜಾಗದಲ್ಲಿ ನಿಮಗೆ ಫೆಲೋಪಿಯನ್ ಟ್ಯೂಬ್ ಅಂತಲೂ ಕೊಡ್ಬೋದು. ಓಕೆ, ಓವರಿಯಿಂದ ಓವಿಡಕ್ಟ್ ಹೋಗುತ್ತೆ, ಓವಿಡಕ್ಟ್ ಆದಮೇಲೆ ಯೂಟೆರಸ್ ಆದಮೇಲೆ ಸರ್ವಿಕ್ಸ್ ಆದಮೇಲೆ ವೆಜೈನಾ. ಓಕೆ, ಈ ಆರ್ಡ್ರಲ್ಲಿ ಏನಾಗುತ್ತೆ, ಎಗ್ಸ್ ಹೋಗುತ್ತೆ. ಇವಾಗ ಕ್ವೆಶನಲ್ಲಿ ಏನು ಕೇಳಿದ್ದಾರೆ, ದ ಕರೆಕ್ಟ್ ಸೀಕ್ವೆನ್ಷಿಯಲ್ ಆರ್ಡರ್ ಆಫ್ ಮೂವ್ಮೆಂಟ್ ಆಫ್ ಎಗ್ಸ್ ಟು ವ್ಯಾಜೈನಾ ಇನ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್.
ಇವಾಗ ಇದೇ ರೀತಿ ನಿಮಗೆ ಸ್ಪರ್ಮ್ ಮೂಮೆಂಟ್ ಆಫ್ ಸ್ಪರ್ಮ್ ಒಂದು ಮೇಲಲ್ಲಿ ಏನಿರುತ್ತೆ ಮೂಮೆಂಟ್ ಆಫ್ ಸ್ಪರ್ಮ್ ಇರುತ್ತೆ, ಇಲ್ಲಿ ಮೂಮೆಂಟ್ ಆಫ್ ಎಗ್ಸ್ ಇರುತ್ತೆ ಒಂದು ಫೀಮೇಲಲ್ಲಿ. ಸೊ ಇವಾಗ ಸ್ಪರ್ಮ್ ಬಗ್ಗೆ ಕೇಳಿದಾಗ ನೀವು ಸ್ಪರ್ಮ್ ಫಾರ್ಮೇಷನ್ ಎಲ್ಲಾಗುತ್ತೆ ಅಂತ ಕೇಳಿದ್ರೆ ಅದು ಟೆಸ್ಟಿಸಲ್ಲಿ. ಸೊ ಈ ರೀತಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಮೇಲ್ ಅಥವಾ ಫೀಮೇಲ್ ಬಗ್ಗೆ ಒಂದು ಕ್ವೆಶನ್ ಪ್ರತಿ ವರ್ಷ ಕೇಳ್ತಾ ಇದ್ದಾರೆ. ಫಸ್ಟ್ ಕ್ವೆಶನ್, ದ ಪಾರ್ಟ್ ಆಫ್ ದ ಫ್ಲವರ್ ದಟ್ ಡೆವಲಪ್ಸ್ ಇಂಟು ಎ ಸೀಡ್ ಆಫ್ಟರ್ ಫರ್ಟಿಲೈಸೇಷನ್. ಒಂದು ಸೀಡ್ ಆಗುತ್ತೆ, ಯಾವುದು? ಓವರಿನೋ ಅಥವಾ ಓವ್ಯೂಲ್, ಸ್ಟಿಗ್ಮಾ, ಸ್ಟೈಲ್ ಅಥವಾ ಆ್ಯಂಥರ್, ಯಾವುದಿದ್ರಲ್ಲಿ ಗೆಸ್ ಮಾಡಿ. ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ರೈಟ್ ಆನ್ಸರ್ ಇದಕ್ಕೆ. ಓವ್ಯೂಲ್ ಏನಕ್ಕೆ ಓವ್ಯೂಲ್ ರೈಟ್ ಆನ್ಸರ್ ಅಂತಂದರೆ, ಓವ್ಯೂಲ್ ಏನಾಗುತ್ತೆ, ಇಟ್ ಈಸ್ ಅ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ದಟ್ ಡೆವಲಪ್ಸ್ ಇಂಟು ಸೀಡ್ ಆಫ್ಟರ್ ಫರ್ಟಿಲೈಸೇಷನ್. ಓವ್ಯೂಲ್ ಅದಾಗುತ್ತೆ. ಓವರಿ ಏನಾಗುತ್ತೆ, ಓವರಿ ಇಟ್ ಡೆವಲಪ್ಸ್ ಇಂಟು ಫ್ರೂಟ್. ಇದು ಇಟ್ ಡೆವಲಪ್ಸ್ ಇಂಟು ಸೀಡ್, ಓವ್ಯೂಲ್. ಸ್ಟಿಗ್ಮಾ ಏನು ಮಾಡುತ್ತೆ, ರಿಸೀವ್ಸ್ ಪೋಲನ್ ಡ್ಯೂರಿಂಗ್ ಪಾಲಿನೇಷನ್. ಇವಾಗ ಪಾಲಿನೇಷನ್ ಆದಾಗ ಇದೇನು ಮಾಡುತ್ತೆ, ಸ್ಟಿಗ್ಮಾ ಏನು ಮಾಡುತ್ತೆ, ರಿಸೀವ್ ಮಾಡುತ್ತೆ. ಸ್ಟಿಗ್ಮಾ ರಿಸೀವ್ಸ್ ಪೋಲನ್ ಡ್ಯೂರಿಂಗ್ ಪಾಲಿನೇಷನ್. ಆ್ಯಂಥರ್ ಏನು ಮಾಡುತ್ತೆ, ಆ್ಯಂಥರ್ ಪ್ರೊಡ್ಯೂಸ್ ಪೋಲನ್ ಗ್ರೈನ್ಸ್. ಇದು ಪ್ರೊಡ್ಯೂಸ್ ಮಾಡುತ್ತೆ ಪೋಲನ್ ಗ್ರೈನ್ಸ್ನ ಆ್ಯಂಥರ್. ಸ್ಟಿಗ್ಮಾ ಏನು ಮಾಡುತ್ತೆ, ಇದು ರಿಸೀವ್ಸ್ ಪೋಲನ್ ಗ್ರೈನ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಪ್ರೋಸೆಸ್ ಆಫ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೀಟ್ಸ್ ಇನ್ ಪ್ಲ್ಯಾಂಟ್ಸ್ ಈಸ್ ಕಾಲ್ಡ್. ಫ್ಯೂಷನ್ ಸೇರುತ್ತೆ, ಫ್ಯೂಷನ್ ಅಂದರೆ ಇದೆರಡು ಸೇರುತ್ತೆ, ಯಾವುದು? ಮೇಲ್ ಮತ್ತು ಫೀಮೇಲ್ ಗ್ಯಾಮೀಟ್ಸ್ ಇನ್ ಪ್ಲ್ಯಾಂಟ್ಸ್. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಫರ್ಟಿಲೈಸೇಷನ್. ಆಪ್ಷನ್ ಬಿ ಫರ್ಟಿಲೈಸೇಷನ್ ಇದಕ್ಕೆ ರೈಟ್ ಆನ್ಸರ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಸೊ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್ಸ್ ಇಸ್ ಕಾಲ್ಡ್ ಫರ್ಟಿಲೈಸೇಷನ್. ಇಲ್ಲಿ ನೋಡಿ ಪಾಲಿನೇಷನ್ ಇದೆ ಅಲ್ವಾ, ಇದು ಪಾಲಿನೇಷನ್ ಅಂದರೆ ಏನು? ಪಾಲಿನೇಷನ್ ಅಂದರೆ ಟ್ರಾನ್ಸ್ಫರ್ ಆಫ್ ಪೋಲನ್. ಜರ್ಮಿನೇಷನ್ ಅಂತ ಇದೆ ನೋಡಿ ಇಲ್ಲಿ ಥರ್ಡ್ ಆಪ್ಷನಲ್ಲಿ. ಜರ್ಮಿನೇಷನ್ ಅಂದರೆ ಏನು? ಜರ್ಮಿನೇಷನ್ ಅಂದರೆ ಸೀಡ್ಲಿಂಗ್ ಆಗುತ್ತಲ್ಲ, ಅದು ಸೀಡ್ಲಿಂಗ್ಸ್ ಆಗುತ್ತಲ್ಲ, ಅದಕ್ಕೆ ಜರ್ಮಿನೇಷನ್. ಒಂದು ಸೀಡ್ ಮೊಳಕೆ ಹೊಡೆಯುತ್ತಲ್ಲ, ಅದು ಜರ್ಮಿನೇಷನ್. ಕ್ವೆಶನ್ ನಂಬರ್ 3, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ ಈಸ್ ನೋನ್ ಆ್ಯಸ್ ಪಾಲಿನೇಷನ್. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸಿಗೆ ನಾವೇನು ಹೇಳ್ತೀವಿ? ಪಾಲಿನೇಷನ್. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ ಈಸ್ ಕಾಲ್ಡ್ ಪಾಲಿನೇಷನ್. ಓಕೆ, ಫರ್ಟಿಲೈಸೇಷನ್ ಯಾವಾಗ ಆಗುತ್ತೆ ಅಂದರೆ ಫಸ್ಟ್ ಪಾಲಿನೇಷನ್ ಆಗುತ್ತೆ, ಅದಾದಮೇಲೆ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಹ್ಯಾಪನ್ಸ್ ಆಫ್ಟರ್ ಪಾಲಿನೇಷನ್. ಓಕೆ, ನೆಕ್ಸ್ಟ್ ಏನಿದೆ ಇಲ್ಲಿ? ಜರ್ಮಿನೇಷನ್ ಅಂದರೆ ಏನು? ಅಗೇನ್ ಗ್ರೋತ್ ಆಫ್ ಸೀಡ್ಲಿಂಗ್ಸ್. ಓಕೆ, ಕ್ವೆಶನ್ ನಂಬರ್ 4, ದ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಎ ಫ್ಲವರ್ ಈಸ್ ಕಾಲ್ಡ್. ಇವಾಗ ಪ್ಲ್ಯಾಂಟ್ಸಲ್ಲಿ ಒಂದು ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇದೆ. ಇವಾಗ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಅ ಫ್ಲವರ್ ಯಾವುದು? ದ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಎ ಫ್ಲವರ್ ಈಸ್, ಏನು ಹೇಳ್ತೀವಿ ಇದಕ್ಕೆ? ಸ್ಟೇಮೆನ್. STAMEN. ಮೆನ್ ಅಂತ ಇದೆ ನೋಡಿ, ಮೆನ್ ಅಂತ ನೆನಪಿಗಿಟ್ಕೊಳ್ಳಿ. ಮೆನ್ ಇದ್ರೆ ಇದೊಂದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಮೆನ್ ಏನಿದೆ ಇದೊಂದು ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಒಂದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಅ ಫ್ಲವರ್. ಪಿಸ್ಟಿಲ್ ಏನಿದೆ? ಪಿಸ್ಟಿಲ್ ಇದೊಂದು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಅ ಫ್ಲವರ್. ನೆಕ್ಸ್ಟ್ ಕ್ವೆಶನ್, ದ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಎ ಫ್ಲವರ್ ಈಸ್. ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು ಇದರಲ್ಲಿ? ಪಿಸ್ಟಿಲ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ನೆಕ್ಸ್ಟ್ ಕ್ವೆಶನ್, ಓವರಿ ಡೆವಲಪ್ಸ್ ಇಂಟು ಏನಾಗುತ್ತೆ? ಓವರಿ ಡೆವಲಪ್ಸ್ ಇಂಟು ಆಪ್ಷನ್ ಬಿ ಫ್ರೂಟ್ ಇದಕ್ಕೆ ರೈಟ್ ಆನ್ಸರ್. ಸೀಡ್ಸ್ ಯಾವುದರಿಂದ ಬರುತ್ತೆ? ಓವ್ಯೂಲಿಂದ ಬರುತ್ತೆ ಸೀಡ್ಸ್. ನೆಕ್ಸ್ಟ್ ಕ್ವೆಶನ್, ದ ಫ್ಯೂಷನ್ ಆಫ್ ಗ್ಯಾಮೀಟ್ಸ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್. ಇವಾಗ ಫ್ಯೂಷನ್ ಆಗುತ್ತೆ ಗ್ಯಾಮಿಟ್ಸಲ್ಲಿ,
ಅದು ಫ್ಯೂಷನ್ ಆದಾಗ ನಮಗೆ ಏನು ಫಾರ್ಮೇಷನ್ ಆಗುತ್ತೆ? ಫ್ಯೂಷನ್ ಆಫ್ ಗ್ಯಾಮೀಟ್ಸ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಆಪ್ಷನ್ ಬಿ ಝೈಗೋಟ್. ಇದಕ್ಕೆ ರೈಟ್ ಆನ್ಸರ್ ಝೈಗೋಟ್. ಓಕೆ, ಝೈಗೋಟ್ ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಏನಿದೆ? ಎ ಸೀಡ್ ಕಂಟೈನ್ಸ್ ಎ ಯಂಗ್ ಪ್ಲ್ಯಾಂಟ್ ಕಾಲ್ಡ್. ಎ ಸೀಡ್ ಕಂಟೈನ್ಸ್ ಎ ಯಂಗ್ ಪ್ಲ್ಯಾಂಟ್. ಒಂದು ಪ್ಲ್ಯಾಂಟಲ್ಲಿ ಒಂದು ಸೀಡಲ್ಲಿ ಎ ಸೀಡ್ ಕಂಟೈನ್ಸ್ ಎ ಯಂಗ್ ಪ್ಲ್ಯಾಂಟ್ ಕಾಲ್ಡ್. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಆಪ್ಷನ್ ಬಿ ಎಂಬ್ರಿಯೋ ಇದಕ್ಕೆ ರೈಟ್ ಆನ್ಸರ್. ಎಂಬ್ರಿಯೋ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ಟೂ ಟೈಪ್ಸ್ ಆಫ್ ಪಾಲಿನೇಷನ್ ಆರ್. ದ ಟೂ ಟೈಪ್ಸ್ ಆಫ್ ಪಾಲಿನೇಷನ್ ಆರ್ ಯಾವುದು ಅಂತಂದರೆ ಸೆಲ್ಫ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ನೋಡಿ, ಸೆಲ್ಫ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್. ನೆಕ್ಸ್ಟ್ ಕ್ವೆಶನ್, ವಿಂಡ್, ವಾಟರ್ ಆ್ಯಂಡ್ ಇನ್ಸೆಕ್ಟ್ಸ್ ಹೆಲ್ಪ್ ಇನ್. ವಿಂಡ್, ವಾಟರ್ ಆ್ಯಂಡ್ ಇನ್ಸೆಕ್ಟ್ಸ್ ಹೆಲ್ಪ್ ಇನ್ ಪಾಲಿನೇಷನ್. ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್. ಪಾಲಿನೇಷನ್ಗೆ ವಿಂಡ್ ಏನು ಮಾಡುತ್ತೆ, ವಾಟರ್ ಏನು ಮಾಡುತ್ತೆ, ಇನ್ಸೆಕ್ಟ್ಸ್ ಇದೆಲ್ಲ ಏನು ಮಾಡುತ್ತೆ? ಟ್ರಾನ್ಸ್ಫರ್ ಪೋಲನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಪೋಲನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಯಾರು? ವಿಂಡ್, ವಾಟರ್, ಇನ್ಸೆಕ್ಟ್ಸ್. ಇಲ್ಲಿ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಇಟ್ ಹೆಲ್ಪ್ಸ್ ಇನ್ ಪಾಲಿನೇಷನ್. ನೆಕ್ಸ್ಟ್ ಕ್ವೆಶನ್, ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಕರ್ಸ್ ಥ್ರೂ. ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಕರ್ಸ್ ಥ್ರೂ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್, ರೂಟ್ಸ್, ಸ್ಟೆಮ್ಸ್ ಆ್ಯಂಡ್ ಲೀವ್ಸ್. ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಕರ್ಸ್ ಥ್ರೂ ರೂಟ್ಸ್, ಸ್ಟೆಮ್ಸ್ ಆ್ಯಂಡ್ ಲೀವ್ಸ್. ನೋಡಿ, ಇಲ್ಲಿ ಬಹಳ ನಿಮಗೆ ಟ್ವಿಸ್ಟ್ ಮಾಡಿ ಬೇರೆ ಬೇರೆ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಸೆಲೆಕ್ಟ್ ಮಾಡಿಕೊಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ನಿಮಗೆ ಒಂದು ರೀಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸ್ ಈ ಸರಿ ಕೇಳೋ ಒಂದು 100% ಚಾನ್ಸಸ್ ಇದೆ. ಏನಿದು ರೀಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸ್ ಬಗ್ಗೆ. ಓಕೆ, ಇದಕ್ಕೇನು ಆನ್ಸರ್? ರೂಟ್ಸ್. ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಕರ್ಸ್ ಥ್ರೂ ರೂಟ್ಸ್, ಸ್ಟೆಮ್ಸ್ ಆ್ಯಂಡ್ leaves. Next question, potato reproduces through. Potato reproduces through. Option B stem tuber ಇದಕ್ಕೆ right answer. Potato reproduces through stem tuber. ಇವಾಗ ಪೊಟ್ಯಾಟೋಗೆ ನೀವು ಒಂದು ಐ ಥರ ಇರುತ್ತೆ ನೋಡಿದ್ದೀರಾ, ಅಲ್ಲಿಂದ ಅದು ರೀಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಏನು ಹೇಳ್ತೀವಿ ನಾವು? ಸ್ಟೆಮ್ ಟ್ಯೂಬರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್, Bryophyllum reproduces from its. Bryophyllum reproduces from its leaves. ಇಲ್ಲಿ ಆಪ್ಷನ್ ಬಿ ಲೀವ್ಸ್ ಇದಕ್ಕೆ ರೈಟ್ ಆನ್ಸರ್. ಅಥವಾ ನಿಮಗೆ ಬ್ರಯೋಫೈಲಮ್ ರೀಪ್ರೊಡ್ಯೂಸಸ್ ಬೈ ಅಂತ ಕೇಳ್ತಾರೆ ನೋಡಿ. ಇವಾಗ NCERT ಸಿಲೆಬಸ್ಸಿಂದಾನೇ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಕೇಳ್ತಿರೋದು. ಸೊ ನಾನು NCERTಯಿಂದನೇ ತೊಗೊಂಡಿದ್ದೀನಿ ಈ ಚಾಪ್ಟರ್ಸ್ನ. ನೆಕ್ಸ್ಟ್ ಕ್ವೆಶನ್, ದ ಸೀಡ್ಲಿಂಗ್ ಎಮರ್ಜಸ್ ಫ್ರಮ್ ದ. ಏನಿದು? ಕಾಟಿಲಿಡನ್, ಎಂಬ್ರಿಯೋ, ಓವರಿ, ಪಿಸ್ಟಿಲ್. ಯಾವುದರಿಂದ? ದ ಸೀಡ್ಲಿಂಗ್ ಇರುತ್ತಲ್ಲ, ಯಾವುದರಿಂದ ಹೊರಗಡೆ ಬರುತ್ತೆ? ಸೀಡ್ಲಿಂಗ್ ಎಮರ್ಜಸ್ ಫ್ರಮ್. ಆಪ್ಷನ್ ಬಿ ರೈಟ್ ಆನ್ಸರ್ ಇದಕ್ಕೆ ಎಂಬ್ರಿಯೋ. ಎಂಬ್ರಿಯೋಯಿಂದ ಇಟ್ ಎಮರ್ಜಸ್. ಓಕೆ, ದ ಸೀಡ್ಲಿಂಗ್ ಎಮರ್ಜಸ್ ಫ್ರಮ್ ದ ಎಂಬ್ರಿಯೋ. ನೆಕ್ಸ್ಟ್ ಕ್ವೆಶನ್, ದ ಔಟರ್ ಕವರಿಂಗ್ ಆಫ್ ಸೀಡ್ ಈಸ್ ಕಾಲ್ಡ್. ದ ಔಟರ್ ಕವರಿಂಗ್ ಆಫ್ ಸೀಡ್ ಈಸ್ ಕಾಲ್ಡ್. ಆಪ್ಷನ್ ಎ ಸೀಡ್ ಕೋಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶನ್, ದ ಪ್ರೋಸೆಸ್ ಬೈ ವಿಚ್ ಎ ಸೀಡ್ ಗ್ರೋಸ್. ದ ಪ್ರೋಸೆಸ್ ಬೈ ವಿಚ್ ಎ ಸೀಡ್ ಗ್ರೋಸ್ ಇಂಟು ಎ ನ್ಯೂ ಪ್ಲ್ಯಾಂಟ್. ಅದಕ್ಕೆ ನಾವೇನು ಹೇಳ್ತೀವಿ? ಆಪ್ಷನ್ ಸಿ ಜರ್ಮಿನೇಷನ್ ಅಥವಾ ಸೀಡ್ ಗ್ರೋಯಿಂಗ್ ಈಸ್ ಕಾಲ್ಡ್ ಜರ್ಮಿನೇಷನ್. ನೆಕ್ಸ್ಟ್, ಪೋಲನ್ ಗ್ರೈನ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದ. ಪೋಲನ್ ಗ್ರೈನ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದ. ಎಲ್ಲಿ ಒಂದು ಪ್ರೊಡಕ್ಷನ್ ಆಗುತ್ತೆ ಪೋಲನ್ ಗ್ರೈನ್ಸ್ದು? ಎಲ್ಲಿ ಆಗುತ್ತೆ? ಆ್ಯಂಥರಲ್ಲಿ. ಆಪ್ಷನ್ ಎ ಆ್ಯಂಥರ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ಸ್ಟಾಕ್ ಆಫ್ ಸ್ಟೆಮನ್ ಈಸ್ ಕಾಲ್ಡ್. ದ ಸ್ಟಾಕ್ ಆಫ್ ಸ್ಟೆಮನ್. ಸ್ಟೆಮನಲ್ಲಿ ಒಂದು ಸ್ಟಾಕ್ ಇರುತ್ತೆ, ಅದಕ್ಕೆ ನಾವೇನು ಹೇಳ್ತೀವಿ? ಫಿಲಮೆಂಟ್ ಅಂತ ಹೇಳ್ತೀವಿ, ಫಿಲಮೆಂಟ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 19, ಸ್ವೋಲನ್. ದ ಸ್ವೋಲನ್ ಬಾಟಮ್ ಪಾರ್ಟ್ ಆಫ್ ಪಿಸ್ಟಿಲ್ ಈಸ್. ಒಂದು ಬಾಟಮಲ್ಲಿ, ಒಂದು ಪಿಸ್ಟಿಲ್ ಬಾಟಮಲ್ಲಿ ಒಂದು ಸ್ವೋಲನ್ ಒಂದು ಪಾರ್ಟ್ ಇರುತ್ತೆ, ಅದಕ್ಕೆ ನಾವೇನು ಹೇಳ್ತೀವಿ? ಏನಿದಕ್ಕೆ ಹೇಳ್ತೀವಿ? ಓವರಿ. ಓಕೆ, ಆಪ್ಷನ್ ಸಿ ಓವರಿ ಇದಕ್ಕೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 20, ಮ್ಯಾಂಗೋ ಡೆವಲಪ್ಸ್ ಫ್ರಮ್. ಮ್ಯಾಂಗೋ ಡೆವಲಪ್ಸ್ ಫ್ರಮ್ ಎಲ್ಲಿ? ಓವರಿಯಿಂದ. ಓಕೆ, ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್. ಮ್ಯಾಂಗೋ ಡೆವಲಪ್ಸ್ ಫ್ರಮ್ ಓವರಿ. ನೆಕ್ಸ್ಟ್, the plant that reproduces through spores is called. The plant that reproduces
ಥ್ರೂ ಸ್ಪೋರ್ಸ್. ಇದಕ್ಕೆ ನಾವೇನು ಹೇಳ್ತೀವಿ? ಆಪ್ಷನ್ ಬಿ ಫರ್ನ್ ಇದಕ್ಕೆ ರೈಟ್ ಆನ್ಸರ್. ಫರ್ನ್. ದ ಪ್ಲಾಂಟ್ ದಟ್ ರಿಪ್ರೊಡ್ಯೂಸಸ್ ಥ್ರೂ ಸ್ಪೋರ್ಸ್ ಈಸ್ ಫರ್ನ್. ಓಕೆ, ನೆಕ್ಸ್ಟ್ ಕ್ವೆಶನ್. ಇವಾಗ ಇದರಲ್ಲಿ ರೋಸ್, ಮ್ಯಾಂಗೋ ಮತ್ತು ಇದು ರೋಸ್, ಮ್ಯಾಂಗೋ ಮತ್ತು ಇನ್ನೊಂದು ನೀಮ್ ಇದೆಯಲ್ಲ, ಇದಕ್ಕೆ ನಾವೇನು ಹೇಳ್ತೀವಿ? ಸೀಡ್ ಪ್ರೊಡ್ಯೂಸಿಂಗ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ. ಸೀಡ್, ರೋಸ್, ಮ್ಯಾಂಗೋ ಮತ್ತು ನೀಮ್ ಇದೆಲ್ಲ ಸೀಡ್ ಪ್ರೊಡ್ಯೂಸಿಂಗ್ ಪ್ಲ್ಯಾಂಟ್ಸ್. ಆದರೆ ಫರ್ನ್ ಇದೆಯಲ್ಲ, ಇದೇನಾಗುತ್ತೆ? ಇಟ್ ಯೂಸಸ್ ಸ್ಪೋರ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 22 ನೋಡಿ. ಪಾಲಿನೇಷನ್ ಬೈ ಇನ್ಸೆಕ್ಟ್ಸ್ ಈಸ್ ಕಾಲ್ಡ್. ಪಾಲಿನೇಷನ್ ಬೈ ಇನ್ಸೆಕ್ಟ್ಸ್ ಈಸ್ ಕಾಲ್ಡ್ ಏನು? ಎಂಟೋಮೋಫಿಲಿ. ಇದು ಪೇಪರ್ 1ನಲ್ಲಿ 2019ನಲ್ಲಿ ಕೇಳಿದರು. ಪಾಲಿನೇಷನ್ ಬೈ ಇನ್ಸೆಕ್ಟ್ಸ್ ಅದಕ್ಕೆ ಏನು ಹೇಳ್ತೀವಿ? ಅನಿಮೋಫಿಲಿ, ಹೈಡ್ರೋಫಿಲಿ, ಎಂಟೋಮೋಫಿಲಿ ಅಂತಂದ್ಬಿಟ್ಟು. ಓಕೆ, ಪ್ರತಿ ವರ್ಷ ಒಂದು ರೀಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಡೀಟೇಲ್ ಆಗಿ ಎಲ್ಲ ರೀತಿ ಕ್ವೆಶನ್ಸ್ ಕೊಟ್ಟಿದ್ದೀನಿ ಇವತ್ತು. ಪಾಲಿನೇಷನ್ ಬೈ ಇನ್ಸೆಕ್ಟ್ಸ್ ಈಸ್ ಕಾಲ್ಡ್ ಎಂಟೋಮೋಫಿಲಿ. ನೋಡಿ, ಇವಾಗ ನೀವು ಪೇಪರ್ 1 ಅಂತಲೇ ಅಲ್ಲ, ಪೇಪರ್ 2 ಅಲ್ಲಾದರೂ ಕೇಳ್ಬೋದು, ಪೇಪರ್ 1 ಅಲ್ಲಾದರೂ ಕೇಳ್ಬೋದು, ಇದು EVS ಅಲ್ಲಾದರೂ ಕೇಳ್ಬೋದು, ಅಥವಾ ಸೈನ್ಸಲ್ಲಾದರೂ ಕೇಳ್ಬೋದು ಈ ಕ್ವೆಶನ್ಸ್ನ. ಓಕೆ, 23 ಏನಿದೆ? ಪಾಲಿನೇಷನ್ ಬೈ ವಿಂಡ್ ಈಸ್ ಕಾಲ್ಡ್. ಏನು ಹೇಳ್ತೀವಿ ಇದಕ್ಕೆ? ಪಾಲಿನೇಷನ್ ಬೈ ವಿಂಡ್ ಈಸ್ ಕಾಲ್ಡ್ ಅನಿಮೋಫಿಲಿ. ಪಾಲಿನೇಷನ್ ಬೈ ವಿಂಡ್ ಅದಕ್ಕೆ ನಾವೇನು ಹೇಳ್ತೀವಿ? ಪಾಲಿನೇಷನ್ ಬೈ ವಿಂಡ್ಗೆ ಅನಿಮೋಫಿಲಿ ಅಂತ ಹೇಳ್ತೀವಿ. ಪಾಲಿನೇಷನ್ ಬೈ ಇನ್ಸೆಕ್ಟ್ಸಿಗೆ ಎಂಟೋಮೋಫಿಲಿ. ಪಾಲಿನೇಷನ್ ಬೈ ಇನ್ಸೆಕ್ಟ್ಸ್ ಎಂಟೋಮೋಫಿಲಿ, ಪಾಲಿನೇಷನ್ ಬೈ ವಿಂಡ್ ಅನಿಮೋಫಿಲಿ. ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 24. ದ ಫ್ರೂಟ್ ಪ್ರೊಟೆಕ್ಟ್ಸ್ ದ ಆಪ್ಷನ್ಸ್ ಏನಿದೆ? ಪೋಲನ್, ಸ್ಟೆಮನ್, ಸೀಡ್. ದ ಫ್ರೂಟ್ ಪ್ರೊಟೆಕ್ಟ್ಸ್ ದ ಸೀಡ್. ಓಕೆ, the number of cotyledons in monocot seed is. the number of cotyledons. ಇವಾಗ ಮೋನೋ ಅಂತಂದರೆ ಏನು? ಮೋನೋ ಅಂದರೆ ನಿಮಗೆ ಗೊತ್ತಿದೆ. ಮೋನೋ ಅಂದರೆ ಏನು? ಒಂದು. ಮೋನೋ ಅಂದರೆ ಏನು? ಒಂದು. ಓಕೆ, ಮೋನೋ ಅಂದರೆ 1, ಡೈ ಅಂದರೆ 2, ಟ್ರೈ ಅಂತಂದರೆ 3. ಓಕೆ, ಮೋನೋ ಅಂದರೆ 1, ಡೈ ಅಂದರೆ ಡೈಕಾಟ್ ಸೀಡ್ಸ್. ಮೋನೋಕಾಟ್ ಅಂದರೆ 1, ಡೈಕಾಟ್ ಅಂದರೆ 2. ಓಕೆ, 1 ಇದಕ್ಕೆ ರೈಟ್ ಆನ್ಸರ್, ಆಪ್ಷನ್ ಸಿ. ನೋಡಿ ಫ್ರೆಂಡ್ಸ್, ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಇಂಗ್ಲೀಷ್ ಮೀಡಿಯಮ್ ಅವ್ರದ್ದು ಇದು PDF, ಹೋಲ್ PDFನೇ ನಿಮಗೆ ಎಷ್ಟು ಒಂದು ಪೇಜಸ್ ಇದೆ ಅಂತಂದರೆ ಆಲ್ಮೋಸ್ಟ್ 265 ಪೇಜಸ್ ಇದೆ. ಈ PDF ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಒಂದ್ಸರಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಏನಕ್ಕಂದರೆ ನಿಮಗೆ ಎಲ್ಲ ಇದು ಕಂಪ್ಲೀಟ್ ಇದರಲ್ಲಿ ಎಲ್ಲ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದರಲ್ಲಿ ಕವರ್ ಆಗಿದೆ. ಫರ್ಮೆಂಟೇಷನ್ ಬಗ್ಗೆ ಕೇಳ್ತಾರೆ. ಪೇಪರ್ 1 EVS ಅವ್ರಿಗೆ ಪೇಪರ್ 1ನಲ್ಲಿ ಫರ್ಮೆಂಟೇಷನ್ ಬಗ್ಗೆ ಕೇಳ್ತಾರೆ. ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ ಕಮ್ಯುನಿಕೇಬಲ್ ಡಿಸೀಸಸ್ ಇದೆಯಲ್ಲ ಇದ್ರ ಬಗ್ಗೆ, ಇನ್ನೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ, ಇಲ್ಲಿ ಪ್ಯಾಸ್ಚರೈಸೇಷನ್ ಇದೆ ನೋಡಿ, ಪ್ಯಾಸ್ಚರೈಸೇಷನ್ ಬಗ್ಗೆ ಇದು ಕೂಡ ನೋಡಿ ನಿಮಗೆ ಪೇಪರ್ 2 ಅಲ್ಲಿರುತ್ತೆ. ಇದನ್ನು ಸ್ವಲ್ಪ ಡೀಟೇಲಾಗಿ ವರ್ಡಿಂದ ವರ್ಡ್ ನೀವು ಓದ್ಬೋದು. ಪೇಪರ್ 2 ಅಲ್ಲಿ ಮತ್ತು ಪೇಪರ್ 1ನಲ್ಲಿ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ನೋಡಿದ್ರೆ ನಿಮಗೆ ಥರ್ಮೋಪ್ಲಾಸ್ಟಿಕ್ಸ್ ಅಂತಂದರೆ ಏನು, ಥರ್ಮೋಸೆಟ್ಟಿಂಗ್ ಇದ್ರ ಬಗ್ಗೆ ಇದಕ್ಕೆ ರಿಲೇಟೆಡ್ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ನೀವು ಈ PDF ನೋಡಿದ್ರೆ ಪೇಪರ್ 1 ಅವರಾಗಿರಲಿ, ಪೇಪರ್ 2 ಅವರಾಗಿರಲಿ, ನಿಮಗಿದು ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಇವಾಗ ಪಾಲಿಸ್ಟರ್, ಟೆಫ್ಲಾನ್, ರೇಯಾನ್, ನೈಲಾನ್ ಅಂತ ಇದೆ. ಈ ಕಡೆ ಏನಿದೆ? ಪ್ರಿಪೇರ್ಡ್ ಬೈ ಯೂಸಿಂಗ್ ವುಡ್ ಪಲ್ಪ್, ಯೂಸ್ಡ್ ಫಾರ್ ಮೇಕಿಂಗ್ ಪ್ಯಾರಾಶೂಟ್ಸ್ ಆ್ಯಂಡ್ ಸ್ಟಾಕಿಂಗ್ಸ್, ಯೂಸ್ ಟು ಮೇಕ್ ನಾನ್ ಸ್ಟಿಕ್ ಕುಕ್ವೇರ್ಸ್, ಫ್ಯಾಬ್ರಿಕ್ಸ್ ಡು ನಾಟ್ ರಿಂಕಲ್ ಈಸಿಲಿ. ಇದು ಇದೆಯಲ್ಲ ನಿಮಗೆ ಇದರಲ್ಲಿ ಒಂದು 2022 ಕ್ವೆಶನ್ ಪೇಪರಲ್ಲಿ ಪೇಪರ್ 2 ಅಲ್ಲಿ ಕೇಳಿದ್ದಾರೆ. ಸೊ ನೋಡಿ, ಇವಾಗ ಕ್ವೆಶನ್ ನಂಬರ್ 135. ದ ಸಿಂಥೆಟಿಕ್ ಫೈಬರ್ ವಿಚ್ ಈಸ್ ನೋನ್ ಆಸ್ ಆರ್ಟಿಫಿಷಿಯಲ್ ಸಿಲ್ಕ್. ಇದರಲ್ಲಿ ಆಪ್ಷನ್ 3 ರೇಯಾನ್ ಇದಕ್ಕೆ ರೈಟ್ ಆನ್ಸರ್. ಇವಾಗ ನಿಮಗೆ ನೋಟ್ಸಲ್ಲಿ ತೋರಿಸ್ತೀನಿ ಎಲ್ಲಿದೆ ಇದು ಅಂತಂದ್ಬಿಟ್ಟು. ಟೈಪ್ಸ್ ಆಫ್ ಸಿಂಥೆಟಿಕ್ ಫೈಬರ್ಸ್ ಅಂತ ಇದೆ. ರೇಯಾನ್, ನೈಲಾನ್ ಇದೆಲ್ಲ ಏನಿದೆ ನಿಮಗೆ ಒಂದು ಸಿಂಥೆಟಿಕ್ ಫೈಬರ್ಸ್ ಇದೆ. ಸೊ ನೈಲಾನ್ ಫೈಬರ್ ವಾಸ್ ಸ್ಟ್ರಾಂಗ್. ಈ ರೀತಿ ನೀವು ಡೀಟೇಲ್ ಆಗಿ ಓದಬೇಕು. ಏನಕ್ಕೆ ಅಂತಂದರೆ ನೈಲಾನಿಂದ ನಾವು ಏನು ಮಾಡ್ತೀವಿ? ವಿ ಯೂಸ್ ಮೆನಿ ಆರ್ಟಿಕಲ್ಸ್ ಮೇಡ್ ಫ್ರಮ್ ನೈಲಾನಿಂದ ನಾವೇನು ಮಾಡ್ತೀವಿ ಅಂತಂದರೆ ಸಚ್ ಆಸ್ ಸಾಕ್ಸ್, ರೋಪ್ಸ್, ಟೆಂಟ್ಸ್, ಟೂತ್ ಬ್ರಷಸ್. ಇದು ಕೂಡ ನಿಮಗೆ ಒಂದ್ಸರಿ ಕೇಳಿದರು.
ಅದಕ್ಕೆ ನೀವು ಡೀಟೇಲ್ ಆಗಿ ವರ್ಡ್ ಬೈ ವರ್ಡ್ ಓದಬೇಕಾಗುತ್ತೆ. ಈ ಥರ ಒಂದು ಸಾಕ್ಸ್ ಮತ್ತು ರೋಪ್ಸ್ ಇದು ಟೂತ್ ಬ್ರಷ್ ಎಲ್ಲ ಯಾವುದರಿಂದ ಮಾಡ್ತೀವಿ ಅಂತಂದರೆ ನೈಲಾನ್ ಅಂತಂದ್ಬಿಟ್ಟು ನಿಮಗೆ ಒಂದು ಮ್ಯಾಚ್ ದ ಫಾಲೋಯಿಂಗ್ ಥರ ಕೊಡ್ತಾರೆ. ಇವಾಗ ಇಲ್ಲಿ ಏನಿದೆ, ಇಲ್ಲಿ PET ಇದ್ರದ್ದು ಫುಲ್ ಫಾರ್ಮ್ ಏನು ಅಂತಂದು ಒಂದು ಸರಿ ಕೇಳಿದರು. ಪಾಲಿಇಥಿಲಿನ್ ಟೆರಿಪ್ಥಾಲೇಟ್. ಇದು ಈ PDF ಅಲ್ಲಿ ನೀವು ಒಂದು ದಿನ ಕೂತ್ಕೊಂಡು ಈ PDF ಡೀಟೇಲಾಗಿ ಓದಿದ್ರೆ ಎಲ್ಲ ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಇವಾಗ ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್ ಇದನ್ನು ಸ್ವಲ್ಪ ಹೈಲೈಟ್ ಆಗಿರೋದನ್ನು ಸ್ವಲ್ಪ ಡೀಟೇಲಾಗಿ ಓದ್ಕೊಳ್ಳಿ. ಏನಕ್ಕೆ ಅಂದರೆ ಇಲ್ಲಿಂದನೇ ಕೊಡ್ತಾ ಇದ್ದಾರೆ ಕ್ವೆಶನ್ಸ್ನ. ನೋಡಿ ಇವಾಗ ಎಸ್ಪೆಷಲಿ ಇವಾಗ ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್ ಈ ರೀತಿ ಇದೆಯಲ್ಲ, ಇದು ನಿಮಗೆ ಪೇಪರ್ 1 ಕೇಳ್ತಾ ಇದ್ದಾರೆ. ಬಯೋಡಿಗ್ರೇಡಬಲ್ ಬಗ್ಗೆ, ನಾನ್ ಬಯೋಡಿಗ್ರೇಡಬಲ್ ಬಗ್ಗೆ ಪೇಪರ್. ಇವಾಗ ಇಲ್ಲಿ ಡೈರೆಕ್ಟಾಗಿ ನಾನು ಹೇಳ್ತಿದ್ದೀನಿ ನಿಮಗೆ, ಪೇಪರ್, ಕಾಟನ್ ಕ್ಲಾತ್, ವುಡ್ ಮತ್ತು ಟಿನ್, ಅಲ್ಯೂಮಿನಿಯಂ ಇದೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ನಿಮಗೆ ಆಪ್ಷನ್ನಲ್ಲಿ. ಅದಕ್ಕೆ ನೀವು ಪರ್ಫೆಕ್ಟಾಗಿ ಯಾವುದು ನಾನ್ ಬಯೋಡಿಗ್ರೇಡಬಲ್, ಇವಾಗ ನಾನ್ ಬಯೋಡಿಗ್ರೇಡಬಲ್ ಯಾವುದು, ಟಿನ್, ಅಲ್ಯೂಮಿನಿಯಂ ಆ್ಯಂಡ್ ಅದರ್ ಮೆಟಲ್ ಕ್ಯಾನ್ಸ್, ಇದು ನಾನ್ ಬಯೋಡಿಗ್ರೇಡಬಲ್. ಪ್ಲಾಸ್ಟಿಕ್ ಬ್ಯಾಗ್ಸ್ ಏನಿದೆ ಇದು ನಾನ್ ಬಯೋಡಿಗ್ರೇಡಬಲ್. ಮ್ಯಾಚ್ ದ ಫಾಲೋಯಿಂಗಲ್ಲಿ ಪಾಲಿಸ್ಟರ್ ಅಂತ ಇದೆ. ಇಲ್ಲಿ ಪಾಲಿಸ್ಟರ್ ಅಂತ ಕೊಟ್ಟಾಗ ಅದಕ್ಕೆ ನೀವೇನು ಮಾಡ್ತೀವಿ, ಇವಾಗ ನೋಡಿ ಇಲ್ಲಿ ರೇಯಾನ್ ನಾನು ಏನು ಹೇಳಿದೆ, ರೇಯಾನ್ ಏನದು, ಪ್ರಿಪೇರ್ಡ್ ಬೈ ಯೂಸಿಂಗ್ ವುಡ್ ಪಲ್ಪ್. ರೇಯಾನ್ ಏನಿದೆ ಇದು ಇಟ್ ಈಸ್ ಪ್ರಿಪೇರ್ಡ್ ಬೈ ಯೂಸಿಂಗ್ ವುಡ್ ಪಲ್ಪ್. ಇದೊಂದು ಕೇಳಿದರು ಒಂದ್ಸರಿ. ಟೆಫ್ಲಾನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ಬಿಟ್ಟು, ಟೆಫ್ಲಾನ್ ಏನಕ್ಕೆ ಯೂಸ್ ಮಾಡ್ತಾರೆ, ಯೂಸ್ ಟು ಮೇಕ್ ನಾನ್ ಸ್ಟಿಕ್ ಕುಕ್ವೇರ್. ಈ ರೀತಿ ನೀವು ಸ್ವಲ್ಪ ಡೀಟೇಲಾಗಿ ಓದಿದ್ರೆ ನಿಮಗೆ ಈಸಿ ಆಗುತ್ತೆ. ಇದರಲ್ಲಿ ನೋಡಿ ಕಂಬಷನ್ ಆ್ಯಂಡ್ ಫ್ಲೇಮ್ ಅಂತ ಒಂದು ಲೆಸನ್ ಇದೆ. ಇದು 2022 ಕ್ವೆಶನ್ ಪೇಪರಲ್ಲಿ ಕೊಟ್ಟಿದ್ರು. ಇದು ಹೈಡ್ರೋಜನ್ನ ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಷ್ಟು, ಕ್ಯಾಲೋರಿಫಿಕ್ ವ್ಯಾಲ್ಯೂ ಹೈಡ್ರೋಜನ್ದು ಎಷ್ಟು ಅಂತ 2022 ಕ್ವೆಶನ್ ಪೇಪರಲ್ಲಿ ಕೇಳಿದರು. ಸೊ ಇದು ಕೂಡ ಒಂದ್ಸರಿ ಓದ್ಕೊಳ್ಳಿ ನೀವು. ಏನಕ್ಕಂದರೆ 2023-24 ಕೇಳಿಲ್ಲ, ಈ ಸರಿ ಕೇಳ್ಬೋದು. ಏನಾದರೂ ಒಂದು ಟ್ರಿಕ್ಕಿಂದ ನೆನಪಿಗಿಟ್ಕೊಳ್ಳಿ. ಪೆಟ್ರೋಲ್ 45,000, ಕೆರೋಸಿನ್ 45,000, ಡೀಸೆಲ್ 45,000, PKD ಇದು 3 45,000. PKD ಇದೆಯಲ್ಲ, PKD ಯಾವುದು, ಪೆಟ್ರೋಲ್, ಕೆರೋಸಿನ್, ಡೀಸೆಲ್. PKD ಇದು 3 45,000. ಈ ಥರ ನೆನಪಿಗಿಟ್ಕೊಳ್ಳಿ. ಎಂಡಮಿಕ್ ಸ್ಪೀಶೀಸ್ ಅಂದರೆ ಏನು? ಎಂಡಮಿಕ್ ಸ್ಪೀಶೀಸ್ ಅಂದರೆ ಆರ್ ದೋಸ್ ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ವಿಚ್ ಆರ್ ಫೌಂಡ್ ಎಕ್ಸ್ಕ್ಲೂಸಿವ್ಲಿ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಇದು ನಿಮಗೆ ಪೇಪರ್ 1 ಕೊಡ್ತಾರೆ. ಈ ರೀತಿ ಡೈರೆಕ್ಟ್ ಡೆಫಿನೇಷನ್ನೇ ಕೊಟ್ಬಿಡ್ತಾರೆ. ಸ್ಪೀಶೀಸ್ ಇಸ್ ಅ ಗ್ರೂಪ್ ಆಫ್ ಪಾಪ್ಯುಲೇಷನ್ ವಿಚ್ ಆರ್ ಕೇಪಬಲ್ ಆಫ್ interbreeding. This means that the members of a species can reproduce fertile offsprings only with the members of their own species and not with members of other species. Members of species have common characteristics. ಪೇಪರ್ 1 ನಿಮಗೆ ಎಂಡೇಂಜರ್ಡ್ ಅನಿಮಲ್ಸ್ ಅಂದರೆ ಏನು ಕೇಳಿದರು, ಎಂಡೇಂಜರ್ಡ್ ಸ್ಪೀಶೀಸ್ ಅಂದರೆ ಏನು ಕೇಳಿದರು. ಏನು ಎಂಡೇಂಜರ್ಡ್ ಸ್ಪೀಶೀಸ್ ಅಂತಂದರೆ ಅನಿಮಲ್ಸ್ ಹೂಸ್ ನಂಬರ್ಸ್ ಆರ್ ಡಿಮಿನಿಷಿಂಗ್ ಟು ಎ ಲೆವೆಲ್ ದಟ್ ದೇ ಮೈಟ್ ಫೇಸ್ ಎಕ್ಸ್ಟಿಂಕ್ಷನ್ ಆರ್ ನೋನ್ ಆ್ಯಸ್ ದ ಎಂಡೇಂಜರ್ಡ್ ಅನಿಮಲ್ಸ್. ಇವಾಗ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಹೋಗ್ಬಿಟ್ಟು ಈ PDF ಶೇರ್ ಮಾಡಿದ್ದೀನಿ, ಇದನ್ನು ಡೀಟೇಲಾಗಿ ಓದ್ಕೊಳ್ಳಿ. ಪೇಪರ್ 1ಗೂ ಯೂಸ್ ಆಗುತ್ತೆ ನಿಮಗೆ, ಪೇಪರ್ 2ಗೂ ಯೂಸ್ ಆಗುತ್ತೆ. Red Data Book is a source book which keeps a record of all the endangered animals and plants. Red Data Book is maintained internationally by an organization. Okay, Red Data Book ಅಂತಂದ್ರೇನು, ಅದರಲ್ಲಿ ಎಲ್ಲ ರೆಕಾರ್ಡ್ ಇರುತ್ತೆ. ಯಾವುದ್ರದ್ದು ಅಂದರೆ ಎಂಡೇಂಜರ್ಡ್ ಅನಿಮಲ್ಸ್ ಮತ್ತು ಪ್ಲ್ಯಾಂಟ್ಸ್ದು ಅದರಲ್ಲಿ ಡೇಟಾ ಇರುತ್ತೆ ರೆಡ್ ಡೇಟಾ ಬುಕ್ಕಲ್ಲಿ. ಓಕೆ, ಸೆಲ್ ಈ ಚಾಪ್ಟರಿಂದ ನಿಮಗೆ ಕಂಪಲ್ಸರಿ 100% 1 ಕ್ವೆಶನ್ ಕೇಳ್ತಾರೆ. ಪೇಪರ್ 1 ಮತ್ತು ಪೇಪರ್ 2 ಇಬ್ರಿಗೂ. ನೋಡಿ ಇದರಲ್ಲಿ ತುಂಬ ವಾಸ್ಟ್ ಇದು ಒಂದು ಲೆಸನ್. ಇದರಲ್ಲಿ ಸೆಲ್ಲಲ್ಲಿ ಏನೇನಿದೆ ನೋಡಿ. ಇವಾಗ ಯೂನಿಸೆಲ್ಯುಲಾರ್ ಅಂತ ಇರುತ್ತೆ, ಮಲ್ಟಿಸೆಲ್ಯುಲಾರ್, ಯೂನಿಸೆಲ್ಯುಲಾರ್. ಇವಾಗ ಯೂನಿಸೆಲ್ಯುಲಾರ್ ಯಾವುದು, ಇದರಲ್ಲಿ ಒಂದು 4 ಕೊಟ್ಬಿಟ್ಟು ಎಕ್ಸಾಂಪಲ್ ಇದರಲ್ಲಿ ಯಾವುದು ಯೂನಿಸೆಲ್ಯುಲಾರ್ ಅಂತ ಕೇಳ್ತಾರೆ. ಎಕ್ಸಾಂಪಲ್ ನಿಮಗೆ ಬೇರೆ ಬೇರೆ ಕೊಟ್ಟಿರ್ತಾರೆ. ಇವಾಗ ಸಿಂಗಲ್ ಸೆಲ್ಗೆ ನಾವು ಯೂನಿಸೆಲ್ಯುಲಾರ್ ಅಂತೀವಿ. ಅಮೀಬಾ ಏನಿದೆ ಒಂದು ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್. ಓಕೆ, ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಅಮೀಬಾ.
ಇವಾಗ ಸೂಡೋಪೋಡಿಯಾ ಅಂತಂದರೆ ಏನು, ಸೂಡೋ ಅಂತಂದ್ರೇನು, ಫಾಲ್ಸ್, ಪೋಡಿಯಾ ಅಂತಂದರೆ ಫೀಟ್. ಒಂದು ಲೆಸನ್ ಆದಮೇಲೆ ಈ ಥರ ಎಂಡಲ್ಲಿ ಇರುತ್ತಲ್ಲ, ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ, ಇದನ್ನು ಸ್ವಲ್ಪ ಓದ್ಕೋಬೋದು. ಆದ್ರೂ ನಿಮಗೆ ಒಂದು ಲೆಸನಲ್ಲಿ ಹೈಲೈಟ್ ಆಗಿರತ್ತಲ್ಲ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಏನಿದೆ ಈ ಲೆಸನಲ್ಲಿ ಎಲ್ಲ ನೋಡೋಣ. ಇವಾಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೇನು, ಬೈನರಿ ಫಿಷನ್, ಬಡ್ಡಿಂಗ್, ಎಗ್ಸ್, ಎಂಬ್ರಿಯೋ ಅಂದ್ರೇನು, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಇದೆ ಈ ಲೆಸನಲ್ಲಿ. ಓಕೆ, ಇದರಲ್ಲಿ ಫಸ್ಟ್ ಏನಿದೆ, ದೇರ್ ಆರ್ 2 modes ಆಫ್ ಬೋಟ್ಸ್ ಬೈ ವಿಚ್ animals reproduce. These are sexual reproduction and asexual reproduction. ರಿಪ್ರೊಡಕ್ಷನಲ್ಲಿ 2 ಪೇರೆಂಟ್ಸ್ ಇರುತ್ತೆ. asexual ರಿಪ್ರೊಡಕ್ಷನಲ್ಲಿ ಸಿಂಗಲ್ ಪೇರೆಂಟ್. ಇಲ್ಲಿ 2 ಪೇರೆಂಟ್ಸ್, ಇಲ್ಲಿ ಸಿಂಗಲ್ ಪೇರೆಂಟ್, ಇಲ್ಲಿ ಮೇಲ್ ಮತ್ತು ಫಿಮೇಲ್, ಬರೀ ಇಲ್ಲಿ ಸಿಂಗಲ್ ಪೇರೆಂಟ್. asexual ರಿಪ್ರೊಡಕ್ಷನಲ್ಲಿ ರಿಪ್ರೊಡಕ್ಷನ್ ರಿಸಲ್ಟಿಂಗ್ ಫ್ರಮ್ ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೇಟ್ಸ್ ಈಸ್ ಕಾಲ್ಡ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತಂದರೆ ಒಂದು ಮೇಲ್ ಇರುತ್ತೆ, ಒಂದು ಫಿಮೇಲ್ ಗ್ಯಾಮಿಟ್ಸ್ ಇರುತ್ತೆ. ಮೇಲ್ ಮತ್ತು ಫಿಮೇಲ್ ಗ್ಯಾಮಿಟ್ಸ್ ಫ್ಯೂಷನ್ ಆದಾಗ ಅದಕ್ಕೆ ನಾವೇನು ಹೇಳ್ತೀವಿ, ಸೆಕ್ಷುವಲ್ ರಿಪ್ರೊಡಕ್ಷನ್. ದ ರಿಪ್ರೊಡಕ್ಟಿವ್ ಆರ್ಗನ್ ಇನ್ ದ ಫಿಮೇಲ್ ಇನ್ಕ್ಲೂಡ್ ಓವರೀಸ್, ಓವಿಡಕ್ಟ್ಸ್ ಆ್ಯಂಡ್ ಯುಟೆರಸ್. ದ ರಿಪ್ರೊಡಕ್ಟಿವ್ ಆರ್ಗನ್ in male includes testes, sperm ducts and penis. The ovary produces female gametes called ova and the testes produce male gametes called sperms. ಇವಾಗ ಇದೇ ಡೈರೆಕ್ಟಾಗಿ ನಿಮಗೆ ಕೊಟ್ಟಿದ್ರು, ಇಲ್ಲಿ ಸ್ಪರ್ಮ್ಸ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತಂದ್ಬಿಟ್ಟು, ಟೆಸ್ಟೀಸಲ್ಲಿ. ನೆಕ್ಸ್ಟ್, ದ ಫ್ಯೂಷನ್ ಆಫ್ ಓವಮ್ ಆ್ಯಂಡ್ ಸ್ಪರ್ಮ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅಂದರೆ ಏನು, ದ ಫ್ಯೂಷನ್ ಆಫ್ ಓವಮ್ ಆ್ಯಂಡ್ ಸ್ಪರ್ಮ್ಸ್ ಈಸ್ ಕಾಲ್ಡ್ fertilization. The fertilized egg is called a zygote. zygote ಅಂತಂದರೆ ಏನು, ನಿಮಗೆ ಆಪ್ಷನಲ್ಲಿ ಕೊಟ್ಬಿಟ್ಟು ಏನು zygote ಅಂದರೆ, the fertilized egg is called a zygote. Fertilization that takes place inside the female body is called internal fertilization. This is observed in human beings and other animals such as hens, cows and dogs. Fertilization that takes place outside the female body is called external fertilization. This is observed in frogs, fish, starfish. External fertilization ಯಾವುದ್ರಲ್ಲಾಗುತ್ತೆ, ಫ್ರಾಗ್ಸ್, ಫಿಶ್ ಮತ್ತು ಸ್ಟಾರ್ಫಿಶಲ್ಲಿ. ಇಂಟರ್ನಲ್ ಫರ್ಟಿಲೈಸೇಷನ್ ಹೆನ್, ಕೌಸ್ ಆ್ಯಂಡ್ ಡಾಗ್ಸ್. ಇಂಟರ್ನಲ್ ಫರ್ಟಿಲೈಸೇಷನ್ ಹೆನ್, ಕೌ ಮತ್ತು ಡಾಗ್ಸಲ್ಲಾಗುತ್ತೆ. ನೆಕ್ಸ್ಟ್, ದ zygote divides repeatedly to give rise to an embryo. The zygote divides repeatedly to give rise to an embryo. Next, the embryo gets embedded in the wall of the uterus for further development. Next, the stage of the embryo in which all the body parts are identifiable is called fetus. Next, animals such as human beings, cows and the dogs which give birth to young ones are called viviparous animals. Animals such as human beings, cows and dogs which give birth to young ones, ಇದಕ್ಕೆ ನಾವು ಏನು ಹೇಳ್ತೀವಿ, ವಿವಿಪಾರಸ್ ಅಂತೀವಿ. ಅನಿಮಲ್ಸ್ ಸಚ್ ಆಸ್ ಹೆನ್, ಫ್ರಾಗ್, ಲಿಸರ್ಡ್ ಇದಕ್ಕೆ ವಿಚ್ ಲೇ ಎಗ್ಸ್, ಇದಕ್ಕೆ ಓವಿಪಾರಸ್ ಅಂತ ಹೇಳ್ತೀವಿ. ಎಗ್ಸ್. ದ ಟ್ರಾನ್ಸ್ಫಾರ್ಮೇಷನ್ ಆಫ್ ದಿ ಲಾರ್ವಾ ಇಂಟು ಅಡಲ್ಟ್ ಥ್ರೂ ಡ್ರಾಸ್ಟಿಕ್ ಚೇಂಜಸ್ ಈಸ್ ಕಾಲ್ಡ್ ಮೆಟಾಮಾರ್ಫೋಸಿಸ್. ದ ಟೈಪ್ ಆಫ್ ರಿಪ್ರೊಡಕ್ಷನ್ ಇನ್ ವಿಚ್ ಓನ್ಲಿ ಎ ಸಿಂಗಲ್ parent is involved is called asexual reproduction. ಇಲ್ಲಿ ಸಿಂಗಲ್ ಪೇರೆಂಟ್ ಇದ್ದಾಗ ಅದಕ್ಕೆ asexual reproduction ಅಂತೀವಿ. ಟೈಪ್ ಆಫ್ ರಿಪ್ರೊಡಕ್ಷನ್ ಇನ್ ವಿಚ್ 2 parents, ಇಲ್ಲಿ ಸಿಂಗಲ್ ಪೇರೆಂಟ್ ಜಾಗದಲ್ಲಿ 2 parents ಆರ್ ಇನ್ವಾಲ್ವ್ಡ್, ಅದಕ್ಕೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತೀವಿ. ನೆಕ್ಸ್ಟ್, ಇನ್ ಹೈಡ್ರಾ ನ್ಯೂ ಇಂಡಿವಿಜುವಲ್ ಡೆವಲಪ್ ಫ್ರಮ್ ಬಡ್ಸ್. ಇನ್ ಹೈಡ್ರಾ ನ್ಯೂ ಇಂಡಿವಿಜುವಲ್ ಡೆವಲಪ್ ಫ್ರಮ್ ಬಡ್ಸ್. ದಿಸ್ ಮೆಥಡ್ ಆಫ್ asexual reproduction. ಹೈಡ್ರಾದಲ್ಲಿ ಯಾವ ರೀತಿ ರಿಪ್ರೊಡಕ್ಷನ್ ಆಗುತ್ತೆ,
asexual reproduction ಆಗುತ್ತೆ. ಹೈಡ್ರಾದಲ್ಲಿ this method of asexual reproduction is called budding. ಓಕೆ, ಹೈಡ್ರಾದಲ್ಲಿ ಏನಾಗುತ್ತೆ, ಬಡ್ಡಿಂಗ್ ಆಗುತ್ತೆ, asexual reproduction ಆಗುತ್ತೆ. ಅಮೀಬಾ reproduces by dividing itself into two. Amoeba reproduces by dividing itself into two. This type of asexual reproduction is called binary fission. ಇಲ್ಲಿ ಹೈಡ್ರಾದಲ್ಲಿ ಏನಾಗುತ್ತೆ, asexual reproduction ಆಗುತ್ತೆ. ಅಮೀಬಾದಲ್ಲೂ ಕೂಡ asexual reproduction ಆಗುತ್ತೆ. ಹೈಡ್ರಾದಲ್ಲಿ ಏನಾಗುತ್ತೆ, ಬಡ್ಡಿಂಗ್ ಆಗುತ್ತೆ. ಅಮೀಬಾದಲ್ಲಿ ಬೈನರಿ ಫಿಷನ್. ಏನಕ್ಕೆ ಬೈನರಿ ಫಿಷನ್? ಇಲ್ಲಿ ಇಟ್ ಡಿವೈಡ್ಸ್ ಇಟ್ ಸೆಲ್ಫ್ ಇಂಟು ಟೂ. ಓಕೆ, ಸೆಲ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಅಂತಂದ್ಬಿಟ್ಟು ಈ ಲೆಸನಲ್ಲಿ ನಿಮಗೆ ಪ್ರೋಕ್ಯಾರಿಯೋಟ್ಸ್, ಯೂಕ್ಯಾರಿಯೋಟ್ಸ್, ಇವಾಗ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂದ್ರೇನು, ನ್ಯೂಕ್ಲಿಯೋಲಸ್ ಅಂದ್ರೇನು, ಇದಕ್ಕೆ ರಿಲೇಟೆಡ್ ಏನು ಬೇಕಾದರೂ ನಿಮಗೆ ಕ್ವೆಶನ್ಸ್ ಕೇಳ್ಬೋದು. ಕ್ಲೋರೋಪ್ಲಾಸ್ಟ್ ಏನು ಮಾಡುತ್ತೆ ಅಂದರೆ ಪ್ಲಾಸ್ಟಿಡ್ಸ್ ಏನು ಮಾಡುತ್ತೆ, ಈ ಥರ ಕ್ವೆಶನ್ ಕೇಳ್ಬೋದು. ಗ್ರೀನ್ ಕಲರ್ಡ್ ಪ್ಲಾಸ್ಟಿಡ್ಸ್ ಆರ್ ಕಾಲ್ಡ್ ಕ್ಲೋರೋಪ್ಲಾಸ್ಟ್. ಈ ರೀತಿ ನಿಮಗೆ ಒಂದು ಪರ್ಫೆಕ್ಟಾಗಿ ಒಂದು ವರ್ಡ್ ಟು ವರ್ಡ್ ಒಂದು ಪ್ಲ್ಯಾಂಟ್ ಸೆಲ್ ಬಗ್ಗೆ, ಅನಿಮಲ್ ಸೆಲ್ ಬಗ್ಗೆ ನೀವು ಡೀಟೇಲಾಗಿ ಓದಿದರೆ, ನೀವು ಪ್ರತಿಯೊಂದು ಕ್ವೆಶನ್ ಡೀಟೇಲಾಗಿ ಓದಿದರೆ ಒಂದು ಆನ್ಸರ್ ಮಾಡೋಕ್ಕೆ ಈಸಿ ಆಗಿರುತ್ತೆ. ಇವಾಗ ಪ್ಲ್ಯಾಂಟ್ ಸೆಲ್ಲಲ್ಲಿ ಮತ್ತು ಅನಿಮಲ್ ಸೆಲ್ಲಲ್ಲಿ ಏನು ಡಿಫ್ರೆನ್ಸಸ್ ನೀವು ಒಂದು ಅರ್ಥ ಮಾಡ್ಕೋಬೇಕು. ಸೆಲ್ ಮೆಂಬ್ರೇನ್ ಏನಿರುತ್ತೆ ಪ್ಲ್ಯಾಂಟ್ ಸೆಲ್ಲಲ್ಲಿ ಪ್ರೆಸೆಂಟ್ ಇರುತ್ತೆ, ಅನಿಮಲ್ ಸೆಲ್ ಕೂಡ ಪ್ರೆಸೆಂಟ್ ಇರುತ್ತೆ. ಸೆಲ್ ವಾಲ್ ಪ್ಲ್ಯಾಂಟ್ ಸೆಲ್ಲಲ್ಲಿ ಇರುತ್ತೆ, ಅನಿಮಲ್ ಸೆಲ್ಲಲ್ಲಿ ಇರೋದಿಲ್ಲ. ಸೆಲ್ ವಾಲ್ ಅನಿಮಲ್ ಸೆಲ್ಲಲ್ಲಿ ಆಬ್ಸೆಂಟ್ ಇರುತ್ತೆ. ಇವಾಗ ಈ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಇವಾಗ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಲೈಸೋಸೋಮ್ ಬಗ್ಗೆ ಗೊತ್ತಿದ್ದಾರೆ. ಸೊ ಇದು ಈಸಿ ಇದೆ, ನೀವು ಬರೆದು ಬಿಡ್ತೀರಾ. ಕಷ್ಟ ಇದ್ದಾಗ ಈ ಥರ ಕನ್ಫ್ಯೂಷನ್ ಆಗುತ್ತೆ. ಒಂದ್ಸರಿ ಪೇಪರ್ 1 ಕೇಳಿದರೆ EVS ಆಗಿರಲಿ ಅಥವಾ ನೀವು ಪೇಪರ್ 2 ಸೈನ್ಸ್ ಆಗಿರಲಿ, ಇದನ್ನು ಸ್ಟಡಿ ಮಾಡಿ. ನೆಕ್ಸ್ಟ್ ಟಾಪಿಕ್ ಏನಿದೆ, ಇವಾಗ ಅಡಾಲಸೆನ್ಸ್ ಮತ್ತು ಅಡ್ರಿನಾಲಿನ್ ಗ್ಲ್ಯಾಂಡ್ಸ್, ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಈಸ್ಟ್ರೋಜನ್, ಹಾರ್ಮೋನ್ಸ್, ಇದ್ರ ಬಗ್ಗೆ ಎಲ್ಲ ನಿಮಗೆ ಪ್ರಿವಿಯಸ್ ಕ್ವೆಶನ್ ಪೇಪರ್ಸಲ್ಲಿ ಕೇಳ್ತಾ ಇದ್ದಾರೆ. ಸೊ ಏನಿದೆ ಇದರಲ್ಲಿ, ಹ್ಯೂಮನ್ಸ್ ಬಿಕಮ್ ಕೇಪಬಲ್ ಆಫ್ ರೀಪ್ರೊಡಕ್ಷನ್ ಆಫ್ಟರ್ ಪ್ಯೂಬರ್ಟಿ ಸೆಟ್ಸ್ ಇನ್. ಚಿಲ್ಡ್ರನ್ ಬಿಟ್ವೀನ್ ದ ಏಜಸ್ ಆಫ್ 11 and 19 years ಆರ್ ಕಾಲ್ಡ್ ಅಡಾಲಸೆನ್ಸ್. ಇದಕ್ಕೆ ರಿಲೇಟೆಡ್ ನಿಮಗೆ ಸೈನ್ಸ್ ಪೆಡಗಾಜಿ ಕ್ವೆಶನ್ ಕೇಳ್ಬೋದು. ಏನಿಲ್ಲಿ ಚಿಲ್ಡ್ರನ್ ಬಿಟ್ವೀನ್ ದ ಏಜಸ್ 11 to 19 ಇವ್ರಿಗೆ ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ಅಡಾಲಸೆನ್ಸ್. ಆ್ಯಕ್ಚುಲಿ ಇದು ಒಂದು NCERT ಬುಕ್ಕಲ್ಲಿರೋದು, ಅದರಲ್ಲಿ ಈ ಏಜ್ ಕೊಟ್ಟಿದ್ದಾರೆ 11 to 19 years ಅಂತಂದ್ಬಿಟ್ಟು. ನೆಕ್ಸ್ಟ್, ದ ಆನ್ಸೆಟ್ ಆಫ್ ಪ್ಯೂಬರ್ಟಿ ಬ್ರಿಂಗ್ಸ್. ಏನೇನಾಗುತ್ತೆ ಒಂದು ಪ್ಯೂಬರ್ಟಿಯಲ್ಲಿ ಏನೇನಾಗುತ್ತೆ ಅಂತಂದರೆ, brings about growth of the reproductive organs. Hair grow at the various places of the body. Breasts develop in girls and facial hair. Mustache and beard appear in boys. Voice of the boys become hoarse as voice box enlarges during adolescence. Next point, pituitary gland secretes hormones which include growth hormone and hormones that make other glands such as the testes, ovaries, thyroids and adrenals secrete hormones. Pancreas secrete insulin. ಇದು ಇಂಪಾರ್ಟೆಂಟ್. ಪ್ಯಾಂಕ್ರಿಯಾಸ್ secretes insulin. Thyroid produces thyroxine and adrenals produce adrenaline. Thyroid produces thyroxine, pancreas secretes insulin, adrenals produce adrenaline. Important ಇದು. Testosterone is the male hormone and estrogen the female hormone. Important. ಓಕೆ, ಇವಾಗ ಫ್ರಿಕ್ಷನ್ ಚಾಪ್ಟರಲ್ಲಿ ನಿಮಗೆ ಏನು ಕೊಡ್ತಾರೆ, ರೋಲಿಂಗ್ ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್, ಈ ಥರ ಒಂದು ನಿಮಗೆ ಡೆಫಿನೇಷನ್ ಗೊತ್ತಿದ್ದರೆ, ಇವಾಗ ರೋಲಿಂಗ್ ರೆಡ್ಯೂಸಸ್ ಫ್ರಿಕ್ಷನ್ ಅಂತ ಇದೆ. ಈ ಥರ ನಿಮಗೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ಫಿಸಿಕ್ಸ್ ಒಂದು ಮ್ಯಾಕ್ಸಿಮಮ್ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಸೊ ಫ್ರಿಕ್ಷನ್ ಚಾಪ್ಟರ್ ಮಾತ್ರ ಮರಿಬೇಡಿ, ಇದನ್ನು ಓದಿ. ವೆನ್ ಒನ್ ಬಾಡಿ ರೋಲ್ಸ್ ಓವರ್ ದ ಸರ್ಫೇಸ್ ಆಫ್ ಅನದರ್ ಬಾಡಿ, ದ ರೆಸಿಸ್ಟೆನ್ಸ್ ಟು ಇಟ್ಸ್ ಮೋಷನ್ ಈಸ್ ಕಾಲ್ಡ್ ರೋಲಿಂಗ್ ಫ್ರಿಕ್ಷನ್. ರೋಲಿಂಗ್ ರೆಡ್ಯೂಸಸ್ ಫ್ರಿಕ್ಷನ್, ಇದು ಇಂಪಾರ್ಟೆಂಟ್. ಎವ್ರಿ ಒಂದು ಏನಿದೆ ನಿಮಗೆ ಸ್ವಲ್ಪ ಒಂದೊಂದೇ ವರ್ಡ್ ಬೈ ವರ್ಡ್ ಓದಬೇಕು, ಅರ್ಥ ಮಾಡ್ಕೊಂಡು ಓದಿ, ಸುಮ್ಮನೆ ಓದ್ಕೊಂಡು ಹೋಗ್ಬೇಡಿ. ಏನಾಗುತ್ತೆ, ರೋಲಿಂಗ್ ರೆಡ್ಯೂಸಸ್ ಫ್ರಿಕ್ಷನ್. ಇವೇನಿದೆ ಇನ್ನೊಂದು
The rolling friction is smaller than the sliding friction. Important. Rolling ಏನಾಗುತ್ತೆ? It reduces friction. The rolling friction is smaller than the sliding friction. The friction force exerted by fluids is also called drag. Friction opposes the relative motion between two surfaces in contact. It acts on both the surfaces. Sliding friction is smaller than static friction. Sliding friction is smaller than static friction. Okay, ಈ ಕ್ವೆಶ್ಚನ್ಗೆ ಆನ್ಸರ್ ಏನು ನೋಡಿ. ಫ್ರಿಕ್ಷನ್ ಅಪೋಸಸ್ ದ ಡ್ಯಾಶ್ ಬಿಟ್ವೀನ್ ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಫ್ರಿಕ್ಷನ್ ಅಪೋಸಸ್ ದ, ಇಲ್ಲೇನು ಬರುತ್ತೆ ಆನ್ಸರ್? ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ದ ಅನಿಮಲ್ ಟಿಶ್ಯೂ ಸ್ಪೆಷಲೈಸ್ಡ್ ಟು ಸ್ಟೋರ್ ಫ್ಯಾಟ್ಸ್. ಆಪ್ಷನ್ ಸಿ ಅಡಿಪೋಸ್ ಟಿಶ್ಯೂ ಇದಕ್ಕೆ ರೈಟ್ ಆನ್ಸರ್. ಇವಾಗ ಒಂದು ಟಿಶ್ಯೂಸ್ ಅಂತ ಚಾಪ್ಟರ್ ಇದೆ ನೋಡಿ, ಅದರಲ್ಲಿ ಅನಿಮಲ್ ಟಿಶ್ಯೂಸ್, ಅದರಲ್ಲಿ ಕನೆಕ್ಟಿವ್ ಟಿಶ್ಯೂ, ಅದರಲ್ಲಿ ಅಡಿಪೋಸ್ ಟಿಶ್ಯೂ ಬರುತ್ತೆ. ಸೊ ಇವಾಗ ಅಡಿಪೋಸ್ ಟಿಶ್ಯೂ ಬಗ್ಗೆ, ಇದ್ರ ಬಗ್ಗೆ ಈ ಚಾಪ್ಟರ್ ಟಿಶ್ಯೂಸ್ ಅಂತ ಇದೆಯಲ್ಲ, ಈ ಚಾಪ್ಟರ್ನ ಪರ್ಫೆಕ್ಟ್ ಆಗಬೇಕು, ಸ್ವಲ್ಪ ಡೀಟೇಲ್ ಆಗಿ ಓದಿ. ಇದರಿಂದ ಕಂಪಲ್ಸರಿ ಒಂದು ಕ್ವೆಶನ್ ಕೊಟ್ಟೇ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಹೋಗ್ಬಿಟ್ಟು ನೀವು PDF ಚೆಕ್ ಮಾಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.